ಬಿಗ್ ಬಾಸ್ ಮುಗ್ದು ಇಷ್ಟು ದಿನ ಆದ್ರೂನು ಕೂಡ ಗಿಲ್ಲಿ ನಟ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ಬಿಡಿ. ಗಿಲ್ಲಿ ಅವರು ಎಲ್ ಹೋದ್ರು, ಎಲ್ ಬಂದ್ರು ಕೂಡ ಜನ ಅವ್ರ ಹಿಂದೆನೆ ಮುತ್ಕೊಳ್ತಾ ಇದ್ದಾರೆ. ಈವೆಂಟ್‌ಗಳಿಗೆ ಆಗಿರ್ಬೋದು, ಪ್ರೋಗ್ರಾಮ್‌ಗಳಿಗಾಗಿರ್ಬೋದು, ಎಲ್ ಹೋದ್ರುನು ಕೂಡ ಗಿಲ್ಲಿ, ಗಿಲ್ಲಿ, ಗಿಲ್ಲಿ ಅನ್ನುವಂತಹ ಮಾತೆ ಕೇಳಿ ಬರ್ತಾ ಇದೆ. ಆದ್ರೆ ಇಂತಹ ಗಿಲ್ಲಿ ಸಿನಿಮಾಗಳನ್ನ ಮಾಡಿದ್ರೆ ಯಾರು ಕೂಡ ನೋಡ್ತಾ ಇರ್ಲಿಲ್ಲ. ಇದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಸೊ ಗಿಲ್ಲಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟಪಡುವಂತಹ ಜನ ಥಿಯೇಟರ್ ಮುಂದೆ ಬಂದು ಗಿಲ್ಲಿಯನ್ನ ಗೆಲ್ಲಿಸೋದಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂತ ಕೂಡ ಒಂದಿಷ್ಟು ಮಾತುಗಳು ಆಗ್ತಾ ಇತ್ತು. ಈಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ ಗೆದ್ದ ಬಳಿಕ ತುಂಬಾನೇ ಜನಪ್ರಿಯತೆಯನ್ನು ಕೂಡ ಪಡ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಇನ್‌ಸ್ಟಾಗ್ರಾಮ್‌ನಲ್ಲಿ ಒಂದು 2.2 ಮಿಲಿಯನ್ ಫಾಲೋವರ್ಸ್ ಕೂಡ ಆಗೋಗಿದ್ದಾರೆ. ಸೊ ಬಿಗ್ ಬಾಸ್‌ಗೆ ಬಂದು ಒಬ್ಬ ಸ್ಪರ್ಧಿಯೊಬ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನ ಪಡೆದಿದ್ದು ಇದೇ ಮೊದಲು ಅಂತಾನೆ ಹೇಳ್ಬೋದು. ಈಗ ಗಿಲ್ಲಿ ನಟ ಅವರು ಹೀರೋ ಆಗಿ ಬಡ್ತಿ ಪಡೀತಾ ಇದ್ದಾರಾ ಅನ್ನುವಂತಹ ಒಂದು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಗಿಲ್ಲಿ ನಟ ಜಿಮ್‌ನಲ್ಲಿ ವರ್ಕೌಟ್‌ನ ಶುರು ಮಾಡ್ಬಿಟ್ಟಿದ್ದಾರೆ. ಎಸ್ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಷ್ಟು ಸೋಮಾರಿಯಾಗಿದ್ರು ಅಂತ ಎಲ್ಲರೂ ಕೂಡ ನೋಡಿದ್ದಾರೆ. ಒಂದು ತಟ್ಟೆ ತೊಳೆಯೋದಕ್ಕೂ ಕೂಡ ತುಂಬಾನೇ ಕಷ್ಟ ಪಡ್ತಾ ಇದ್ರು. ಒಂದು ಮನೆ ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಎಲ್ಲಾ ಕಡೆನೂ ಒಂಥರ ಮಾಡ್ತಾ ಇದ್ರು. ಸೋಂಬೇರಿನಲ್ಲಿ ಸೋಂಬೇರಿ ಅನ್ನುವಂತಹ ಒಂದು ಪಟ್ಟವನ್ನು ಕೂಡ ತಗೊಂಡಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಗಿಲ್ಲಿ ನಟ ಒಂದಿಷ್ಟು ಈವೆಂಟ್ಸ್ ಗಳಿಗೆ ಹೋಗೋದು, ಬರೋದು, ಸೊ ಅಟೆಂಡ್ ಅನ್ನ ಮಾಡುವಂತಹ ಕೆಲಸಗಳಲ್ಲೇ ಬ್ಯುಸಿ ಆಗೋಗಿದ್ರು. ಈಗ ಗಿಲ್ಲಿ ನಟ ತಮ್ಮ ಫಿಟ್‌ನೆಸ್ ಬಗ್ಗೆ ಒಂದು ಮುತುವರ್ಜಿಯನ್ನು ವಹಿಸಿದ್ದಾರಾ ಅಂತ ನೋಡ್ತಾ ಇದ್ದೆ. ಯಾಕೆಂತಂದ್ರೆ ಗಿಲ್ಲಿ ನಟ ಅವರು ಫಿಟ್‌ನೆಸ್‌ಗೆ ಎಂದಿಗೂ ಕೂಡ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದವರೇ ಅಲ್ಲ. ಅದೇ ರೀತಿ ಸ್ಟೈಲ್ ಬಗ್ಗೆ ಕೂಡ ಅವ್ರು ಅಷ್ಟೊಂದು ಗಮನವನ್ನ ಹರಿಸಿದವರೇ ಅಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರು ಕೇವಲ ಒಂದು ಶಾರ್ಟ್ಸ್ ಮತ್ತೆ ಒಂದು ಬನಿಯನ್ ಹಾಕೊಂಡೇ ಓಡಾಡ್ತಿದ್ರು. ತಲೆ ಕೂದಲು ಕೂಡ ಬಾಚ್ಕೊಳ್ತಾ ಇರ್ಲಿಲ್ಲ. ಸೊ ಹೊರಗಡೆ ಯಾವ ರೀತಿ ಇದ್ದೀನೋ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲೂ ಇದೀನಿ ಅಂತ ಕೂಡ ಹೇಳ್ಕೊಳ್ತಾ ಇದ್ರು. ಈಗ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಗಿಲ್ಲಿ ಅವರು ಜಿಮ್ ಅಲ್ಲಿ ವರ್ಕೌಟ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ವರ್ಕೌಟ್ ಮಾಡೋ ಫಿಟ್ ಆಗಿರ್ತೀಯ ಅಂತ ರಘು ಅವರು ತುಂಬಾ ಸಲ ಗಿಲ್ಲಿಗೆ ಹೇಳಿದ್ದು ಕೂಡ ಇದೆ. ಇದನ್ನ ಗಿಲ್ಲಿ ಅವರು ಒಂದು ಸೀರಿಯಸ್ ಆಗಿ ತಗೊಂಡೇ ಇರ್ಲಿಲ್ಲ. ಸೊ ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಡೆ ಬಂದ ಬಳಿಕ ಈ ವಿಷಯದಲ್ಲಿ ಅವರು ಸೀರಿಯಸ್ ಆಗ್ಬಿಟ್ಟಿದಾರೇನೋ ಅಂತ ಅನ್ನಿಸ್ತಾ ಇದೆ. ಎಸ್ ಈಗ ಫಿಟ್ನೆಸ್ ಟ್ರೈನರ್ ಕೌಶಿಕ್ ಗೌಡ ಅವರು ಗಿಲ್ಲಿ ವರ್ಕೌಟ್ ಮಾಡ್ತಾ ಇರುವಂತಹ ವಿಡಿಯೋ ಒಂದನ್ನ ಹಂಚ್ಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಭರ್ಜರಿಯಾಗಿ ವರ್ಕೌಟ್ ನ ಮಾಡ್ತಾ ಇದ್ದಾರೆ. ಗಿಲ್ಲಿಗೆ ಫಿಟ್ನೆಸ್ ಬಗ್ಗೆ ಕಾಳಜಿ ಬಂದಿದ್ದು ನೋಡಿ ಫ್ಯಾನ್ಸ್ ಅವರು ತುಂಬಾ ಖುಷಿ ಪಟ್ಬಿಟ್ಟಿದಾರಂತೆ. ಸೊ ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ ಅಂತ ಅಭಿಮಾನಿಗಳೆಲ್ಲ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಗಿಲ್ಲಿ ವರ್ಕೌಟ್ ನ ಆರಂಭಿಸಿದ್ದನ್ನ ನೋಡಿ ಅವರು ಹೀರೋ ಆಗಿ ಬಡ್ತಿ ಪಡಿತಾ ಇರ್ಬೋದು ಅನ್ನುವಂತಹ ಕುತೂಹಲ ಕೂಡ ತುಂಬಾ ಜನಕ್ಕೆ ಮೂಡಿದೆ. ಅವರಿಗೆ ಹೀರೋ ಆಗೋದಕ್ಕಿಂತ ನಿರ್ದೇಶನದಲ್ಲಿ ಸಾಕಷ್ಟು ಆಸಕ್ತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂತಂದ್ರೆ ಗಿಲ್ಲಿ ಅವರು ಈ ಹಿಂದೆ ಫೇಮಸ್ ಆಗಿದೆ. ತಾವು ಶಾರ್ಟ್ಸ್ ಫಿಲಮ್ಸ್‌ಗಳನ್ನ ಮಾಡುವಂತಹ ಮೂಲಕ ಯೂಟ್ಯೂಬ್‌ನಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿಂದ ಅವ್ರು ಒಂದಿಷ್ಟು ಜನರಿಗೆ ತಲುಪಿದ್ದು ಅವರ ನಿರ್ದೇಶನದಿಂದಾನೆ. ಸೊ ಗಿಲ್ಲಿಗೆ ರೈಟಿಂಗ್ ಸ್ಕಿಲ್ ಚೆನ್ನಾಗಿದೆ, ನಿರ್ದೇಶನದ ಸ್ಕಿಲ್ ಒಂದು ಚೆನ್ನಾಗಿದೆ. ಅದೇ ರೀತಿ ಆಕ್ಟಿಂಗ್ ಸ್ಕಿಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ಅವರು ಆನ್ ಸ್ಪಾಟ್ ಕಾಮಿಡಿ ಇರ್ಬೋದು, ಆಮೇಲೆ ಪ್ರಾಪರ್ಟಿ ಕಾಮಿಡಿ ಇರ್ಬೋದು, ಎಲ್ಲವನ್ನು ಕೂಡ ಗಿಲ್ಲಿ ಅವರು ಚೆನ್ನಾಗೆ ಮಾಡ್ತಾರೆ. ಸೊ ಗಿಲ್ಲಿ ಅವರು ಈಗ ಒಂದಿಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಅದೆಲ್ಲ ಕೂಡ ತೆರೆ ಮೇಲೆ ಬಂದಿದ್ದಾಗಿದೆ. ಒಂದಿಷ್ಟು ಗೆಲುವನ್ನ ಕಂಡಿದ್ರುನು ಕೂಡ ಇನ್ನೊಂದಿಷ್ಟು ಗೆಲುವನ್ನ ಕಂಡಿಲ್ಲ ಅಂತಾನೆ ಹೇಳ್ಬಹುದು. ಸೊ ಗಿಲ್ಲಿ ಅವರು ಇದನ್ನೇ ಸೀರಿಯಸ್ ಆಗಿ ತಗೊಂಡು ವರ್ಕೌಟ್‌ನ ಮಾಡುವಂತಹ ಮೂಲಕ ಮತ್ತೆ ಅವರು ನಾಯಕ ನಟನಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರಾ? ಅಥವಾ ನಿರ್ದೇಶಕನಾಗಿ ಮತ್ತೆ ತಮ್ಮ ಒಂದು ಸ್ಕಿಲ್ ಅನ್ನ ತೋರಿಸ್ತಾರಾ ಅನ್ನೋದನ್ನ ಕೂಡ ಎಲ್ಲರಿಗೂ ತುಂಬಾ ಕುತೂಹಲದಿಂದ ಇದೆ. ಸೊ ಗಿಲ್ಲಿ ಅವರು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ RDS ಮೀಡಿಯಾ ವರ್ಕ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.